ಲಕ್ಷ್ಮೀ ಬಾರಮ್ಮ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ಹೇಗಾದರೂ ಮಾಡಿ ಆ ಸಾಕ್ಷಿನ ನೀವೇ ಹುಡುಕ್ಬೇಕು ಅಂತ ಲಾಯರು ಹೇಳ್ತಾರೆ. ಗಿರಿಜಾ ಎಲ್ಲಿದ್ದಾರೆ ಅಂತ ಗೊತ್ತಾದರೆ ಅವ್ರ ಜೊತೆ ಹೇಗಾದರೂ ಮಾತಾಡಿ ಸಾಕ್ಷಿ ಹೇಳೋ ಥರ ಮಾಡ್ಬೋದು. ಆಗ ನಿಮ್ಮ ಅತ್ತೆ ಕಾವೇರಿ ಮಾಡಿರುವ ಬಣ್ಣ ಎಲ್ಲ ಬಯಲಾಗುತ್ತೆ ಅಂತ ಎಲ್ಲರೂ ನಂಬ್ತಾರೆ ಅಂತ ಲಾಯರ್ ಹೇಳ್ತಾರೆ. ಸರಿ, ಗಿರಿಜಾನ ಹುಡ್ಕೋಣ ಅಂತ ಎಲ್ಲರೂ ಕೂಡ ಹುಡ್ಕೊಂಡು ಹೋಗ್ತಾರೆ. ಏರಿಯಾಗಳಲ್ಲಿ ಹುಡುಕ್ಬೇಕಾದ್ರೆ ಏನಮ್ಮ ಇಲ್ಲಿ ಗಿರಿಜಾ ಅನ್ನೋರು ಯಾರಾದರೂ ಇದ್ದಾರಾ ಅಂತ ಅಂದ್ಬಿಟ್ಟು ಲಕ್ಷ್ಮಿ ಒಬ್ರನ್ನ ಕೇಳ್ತಾಳೆ. ಆಗ ಇಲ್ಲಮ್ಮ ಅಂತವ್ರು ಯಾರೋ ಗೊತ್ತಿಲ್ಲ ನನಗೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಕಡೆ ಸುಪ್ರೀತಾ ಫೋಟೋ ಆದರೂ ಇದ್ದಿದ್ರೆ ಹೇಗೋ ಹುಡುಕ್ಬೋದಾಯ್ತು ಅಂತ ಹೇಳ್ತಾಳೆ. ಹಾಗೆ ಅದೇ ಚಿಕ್ಕಮ್ಮ ಹೇಗೆ ಹುಡುಕೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಲಕ್ಷ್ಮಿ ಟೆನ್ಷನ್ ಮಾಡ್ಕೊಂಡು ಹುಡುಕ್ತಾ ಇರ್ತಾಳೆ. ಆಗ ಒಂದು ಮಗು ಕೆಳಗಡೆ ಬಿದ್ದು ಏಟ್ ಮಾಡ್ಕೊಂಡಿರುತ್ತೆ. ಲಕ್ಷ್ಮಿ ಮಗುನ ನೋಡಿ ಗಾಬರಿಯಲ್ಲಿ ಅಯ್ಯೋ ಪುಟ್ಟ ಏನು ಮಾಡ್ಕೊಂಡೆ, ನೋಡ್ಕೊಂಡು ಆಡ್ಬೇಕಲ್ವಾ, ಏಟ್ ಮಾಡ್ಕೊಂಡ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ತಕ್ಷಣಕ್ಕೆ ಆಸ್ಪತ್ರೆಗೂ ಕೂಡ ಸೇರಿಸ್ತಾಳೆ. ಡಾಕ್ಟರು ಈ ಮಾತ್ರೆನ ತಗೊಂಬನ್ನಿ ಅಂತ ಅಂದ್ಬಿಟ್ಟು ಚೀಟಿ ಕೊಡ್ತಾರೆ. ಆಗ ಮಾತ್ರೆ ತರೋಕೆ ಅಂತ ಸುಪ್ರೀತಾ ಲಕ್ಷ್ಮಿ ಇಬ್ಬರು ಕೂಡ ಹೋಗ್ತಾ ಇರ್ತಾರೆ. ಲಕ್ಷ್ಮಿ ನಾನು ಒಬ್ಬಳೇ ಹೋಗಿ ಬರ್ತೀನಿ ಬಿಡು ಚಿಕ್ಕಮ್ಮ ಅಂತ ಅಂತಾಳೆ. ಆಗ ನೀನು ಒಬ್ಬಳೇ ಹೋಗಿ ಬರೋದು ಬೇಡ, ನಾನು ಬರ್ತೀನಿ ಅಂತ ಸುಪ್ರೀತಾ ಹೇಳ್ತಾಳೆ. ನೀನು ಕೂಡ ಈಗ ತಾನೇ ಆಸ್ಪತ್ರೆಯಿಂದ ಬಂದಿದ್ದೀಯಾ, ಹಾಗಾಗಿ ನಿನ್ನ ಆರೋಗ್ಯ ಕೂಡ ಸರಿ ಇಲ್ಲ, ನಾನು ಬರ್ತೀನಿ ನಡಿ ಅಂತ ಅಂದ್ಬಿಟ್ಟು ಸುಪ್ರೀತಾ ಲಕ್ಷ್ಮಿ ಇಬ್ಬರು ಕೂಡ ಹೋಗ್ತಾರೆ. ಅಷ್ಟರಲ್ಲಿ ಆ ಮಗು ತಾಯಿ ಗಿರಿಜಾ ಮಗು ಆಗಿರುತ್ತದೆ. ನನ್ನ ಮಗುಗೆ ಏನಾಗಿದೆ ಅಂತ ನೋಡೋಣ ಅಂತ ಅಂದ್ಬಿಟ್ಟು ಗಿರಿಜಾ ಓಡೋಡಿ ಆಸ್ಪತ್ರೆಗೆ ಬರ್ತಾಳೆ. ಕಂದ ಏನಾಯಿತು ನಿನಗೆ, ಏನೂ ಆಗಿಲ್ಲ ತಾನೇ, ಚೆನ್ನಾಗಿದೆಯಲ್ವಾ ಅಂತ ಅಂದಾಗ ಚೆನ್ನಾಗೇ ಇದ್ದೀನಿ ಅಮ್ಮ ಅಂತ ಅಂದ್ಬಿಟ್ಟು ಮಗು ಮಾತಾಡುತ್ತೆ. ಅಷ್ಟರಲ್ಲಿ ಈ ಕಡೆ ಲಕ್ಷ್ಮಿ ಸುಪ್ರೀತಾ ಇಬ್ಬರು ಕೂಡ ಮಾತ್ರೆ ತಗೊಂಡು ಬರ್ತಾ ಇರ್ತಾರೆ. ಆಗ ಆಸ್ಪತ್ರೆಯಲ್ಲಿ ಗಿರಿಜಾನ ನೋಡಿ ಲಕ್ಷ್ಮಿ ಶಾಕ್ ಆಗ್ತಾಳೆ. ಗಿರಿಜಾ ಅವರೇ, ನೀವೇನು ಇಲ್ಲಿದ್ದೀರಾ, ನಾವು ಎಲ್ಲೆಲ್ಲೋ ಹುಡುಕ್ತಾ ಇದ್ದೀವಿ ನಿಮಗೋಸ್ಕರ, ನೀವು ನೋಡಿದ್ರೆ ಇಲ್ಲಿದ್ದೀರಾ ಅಂತ ಲಕ್ಷ್ಮಿ ಕೇಳಿದಾಗ ಗಿರಿಜಾ ಆಗ ಲಕ್ಷ್ಮಿನ ಪ್ರಶ್ನೆ ಮಾಡ್ತಾಳೆ. ನೀವು ಯಾಕೆ ಬಂದಿದ್ದೀರಾ ಇಲ್ಲಿ ಅಂತ ಕೇಳ್ತಾಳೆ. ಆಗ ಅಲ್ಲಿಗೆ ಡಾಕ್ಟ್ರು ಬಂದು ನಿಮ್ಮ ಮಗುನ ಕಾಪಾಡಿದ್ದು ಇವರಿಗೆ ನೀವು ಥ್ಯಾಂಕ್ಸ್ ಹೇಳಬೇಕು, ಅದು ಬಿಟ್ಟು ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ ಪ್ರಶ್ನೆ ಮಾಡ್ತಿದ್ದೀರಲ್ಲ ಅಂತ ಅಂದಾಗ ಇವಳು ನನ್ನ ಮಗಳು ಅಂತ ಗಿರಿಜಾ ಲಕ್ಷ್ಮಿಗೆ ಹೇಳ್ತಾಳೆ. ಹೌದಾ, ಹಾಗಾದರೆ ನಾವು ಬಂದಿದ್ದು ಇನ್ನೂ ಒಳ್ಳೇದಾಯಿತು, ನಿಮ್ಮ ಮಗಳನ್ನ ಕಾಪಾಡೋ ಅಂತ ನೆಪದಲ್ಲಿ ನೀವು ಕೂಡ ಸಿಗ್ತೀರಿ ಅಂತ ಲಕ್ಷ್ಮಿ ಹೇಳ್ತಾಳೆ. ಹೌದಾ, ಹಾಗಾದರೆ ನನ್ನನ್ನು ಯಾಕೆ ಹುಡುಕ್ತಾ ಇದ್ರಿ ಅಂತ ಗಿರಿಜಾ ಕೇಳಿದಾಗ ಕೋರ್ಟಲ್ಲಿ ಸಾಕ್ಷಿ ಹೇಳೋಕ್ಕೆ ನೀವು ಬೇಕೇ ಬೇಕು ಅಂತ ಲಕ್ಷ್ಮಿ ಹೇಳ್ತಾಳೆ. ಆಗ ಗಿರಿಜಾ, ನೀವು ನನ್ನ ಮಗಳನ್ನ ಕಾಪಾಡಿದ್ದೀರಾ, ನಿಮಗೆ ನಾನು ಸಹಾಯ ಮಾಡ್ದಲೇ ಇರ್ತೀನ, ಮಾಡೇ ಮಾಡ್ತೀನಿ, ಅದೇನು ಹೇಳಿ ಅಂತ ಗಿರಿಜಾ ಹೇಳ್ತಾಳೆ. ಅವತ್ತು ಅತ್ತೆ ಏನೇನು ಹೇಳಿದ್ರು, ಏನೇನು ಸುಪಾರಿ ಕೊಟ್ಟರು, ಏನೇನು ನಡೀತು ಅಂತ ಕೋರ್ಟಲ್ಲಿ ಸಾಕ್ಷಿ ಹೇಳಬೇಕು. ದಯವಿಟ್ಟು ಗಿರಿಜಾ ಅವರೇ ಕೋರ್ಟಿಗೆ ಬಂದು ಸಾಕ್ಷಿ ಹೇಳಿ, ಇದು ಒಂದು ಕುಟುಂಬದ ಪ್ರಶ್ನೆ, 3 ಜನ ಬದುಕಿನ ಪ್ರಶ್ನೆ, ಬಂದು ಕೋರ್ಟಲ್ಲಿ ಸಾಕ್ಷಿ ಹೇಳಿ ಗಿರಿಜಾ ಅವರೇ ಅಂತ ಅಂದ್ಬಿಟ್ಟು ಲಕ್ಷ್ಮಿ ಕೇಳ್ತಾಳೆ. ಸರಿ ಲಕ್ಷ್ಮಿ ಅವರೇ, ನಾನು ಕೋರ್ಟಿಗೆ ಬಂದು ಸಾಕ್ಷಿ ಹೇಳ್ತೀನಿ ಅಂತ ಅಂದ್ಬಿಟ್ಟು ಗಿರಿಜಾ ಒಪ್ಕೊಳ್ತಾಳೆ. ಆಗ ಲಕ್ಷ್ಮಿಗೂ ಸುಪ್ರೀತಾಗೂ ತುಂಬಾ ಖುಷಿ ಆಗುತ್ತೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.